ಕಂಗ್ರಾಚುಲೇಷನ್ ಬ್ರದರ್ ಸಿನಿಮಾ 25 ದಿನಗಳನ್ನ ಪೂರೈಸಿದ ಸಂಭ್ರಮದಲ್ಲಿದೆ. ಸೊ ಅದೇ ಸಿನಿಮಾದಲ್ಲಿ ನಟಿಸಿರುವಂತಹ ಪುಟಾಣಿ ಮಕ್ಕಳು, ಚಟಪಟ ಚಟಪಟ ಅಂತ ಮಾತಾಡುವಂತ ಮಕ್ಕಳು ಇವತ್ತು ನಮ್ಮ ಜೊತೆ ಇದ್ದಾರೆ. ಅವ್ರನ್ನೆಲ್ಲ ನೀವು ಈಗಾಗಲೇ 2 ಸೀರಿಯಲ್ ಅಲ್ಲಿ ನೋಡಿರ್ತೀರಾ. ಸೊ ಫುಲ್ ಖುಷಿ ಇರೋಂಥ ಮಕ್ಕಳು, ನಿಮಗೆ ಪರಿಚಯ ಮಾಡ್ಕೊಡ್ತೀನಿ ಬನ್ನಿ. ಹಾಯ್ ಹಾಯ್, ಹೇಗಿದ್ದೀರಾ ಇವರು? ನಾನು ಚೆನ್ನಾಗಿದ್ದೀನಿ. ಸಿಹಿ ಎಲ್ಲರೂ ತುಂಬಾ ನೀವು ಮಿಸ್ ಮಾಡ್ಕೊಳ್ತಾ ಇದ್ರು. ಆ್ಯಕ್ಚುಲಿ ಸೀರಿಯಲ್ ಮುಗಿದ ಮೇಲೆ ಎಲ್ಲರೂ ಸಿಹಿ ಸಿಹಿ ಅಂತ ಹೇಳೋರು ಇಲ್ಲ. ಬಿಕಾಸ್ ಸೀರಿಯಲ್ ಜಾಸ್ತಿ ಜನ ಇವಾಗ ಮುಗಿದ ಮೇಲೆ ನೋಡೋದೇ ಇಲ್ಲ. ಬಿಕಾಸ್ ಆ್ಯಕ್ಚುಲಿ ಆ ಸೀರಿಯಲ್ಲೇ ಎಂಡ್ ಆಯ್ತು ಅಂದರೆ ನನಗೂ ಬೇಜಾರಾಗುತ್ತೆ. ಬಿಕಾಸ್ ಸೀರಿಯಲು ಮುಗಿದ್ರೆ ತುಂಬ ಮೇ ಬಿ 3 ತಿಂಗಳಾಯಿತು. ಆದರೂ ನಾನು ಒಂದು ಹರ್ಟ್ ಇರುತ್ತೆ. ನಾನು ಸೀರಿಯಲ್ಗೆ ಎಷ್ಟೇ ಏನೇ ಹೇಳಿದ್ರು ಅದರ ಬಂದು ಪ್ರೀತಿ ಕೊಟ್ಟಿದ್ದೆ ಸೀತಾರಾಮ. ನನ್ನ ಈ ಮಟ್ಟಕ್ಕೆ ಬೆಳೆಸಿದ್ದೆ ಸೀತಾರಾಮ. ಸೊ ಸೀತಾರಾಮ ಮತ್ತೆ ಶುರು ಆಗಬೇಕು ಅಂತ ನನಗೆ ಆಸೆ ಇದೆ. ಸೊ ಸೀತಾರಾಮ ಮತ್ತೆ ಶುರು ಆದರೆ ಮತ್ತೆ ಅದೇ ಖುಷಿ ಲೈಫ್ ನಾನು ಎಂಜಾಯ್ ಮಾಡ್ತೀನಿ. ಹಲೋ, ನಾನು ಎಲ್ಲರಿಗೂ ಹಲೋ, ನನ್ನ ಹೆಸರು ನಿಶಿತಾ. ಹಲೋ, ನನ್ನ ಹೆಸರು ನಿಶಿತಾ. ನಾನು ಸೊ ನಾನಿವತ್ತು ಸುಮ್ಮನಿರು, ನಾನು ಏನು ಮಾಡಿಲ್ಲ ತಾನೇ ನಿಮಗೆ. ಸೊ ನಾನಿವತ್ತು ಎಲ್ಲಿಗೆ ಬಂದಿರೋದಂದ್ರೆ ಸೆಲೆಬ್ರೇಷನ್ ಮಾಡೋಕ್ಕೆ. ಏನು ಸೆಲೆಬ್ರೇಷನ್? ಅವ್ರು ನನಗೆ ತುಂಬ ಗಿಫ್ಟ್ ಕೊಟ್ಟರು. ಏನೂ ಗಿಫ್ಟ್ ಕೊಟ್ಟಿಲ್ಲ. ಆ್ಯಕ್ಚುಲಿ ನಾನು ಈ ಥರ ಬರಬೇಕಂದ್ರೆ ಯಾವತ್ತೂ ಬರಲಿಲ್ಲ. ಯಾಕೆ ಬರಲಿಲ್ಲ? ಇವತ್ತು ಫಸ್ಟ್ ಟೈಮ್ ನಾನು ಬರ್ತಿರೋದಿಲ್ಲಿ. ಓಕೆ, ಫಸ್ಟ್ ಟೈಮ್ ಬರ್ತಿರೋದಿಲ್ಲಿ. ಸಿಹಿನೂ ಸ್ವಲ್ಪ ಮಾತಾಡ್ಸು. ಅವಳು ನಿನ್ನ ಸಿನಿಮಾದಲ್ಲಿ ಒಟ್ಟೊಟ್ಟಿಗೆ ಮಾಡಿದಿರಲ್ಲ, ನೀನು ಮಾತಾಡ್ಸು. ಅವಳಿಗೆ ಏನು ಮಾತು ಬರಲ್ಲ, ಹೆದ್ರು ಪುಕ್ಲಿ. ಹೌದಾ ನಿಶಿತಾ, ನೀನು ಎದುರು ಪುಕ್ಲಿನಾ? ಹೌದು. ಬಾತ್ರೂಮ್ಗೆ ಹೋಗೋಕ್ಕೇನೆ ಫೇಸ್ ವಾಶ್ ಮಾಡಬೇಕಿತ್ತು, ಆಯ್ತಾ, ಇವತ್ತು ಬರೋವಾಗ. ಸೊ ಇವಳು ಬಾತ್ರೂಮ್ ಎಲ್ಲಿದೆ, ಹೆದ್ರು ಪೋಕ್ಲಿ ಅಂದರೆ ಹೆದ್ರು ಪೋಕ್ಲಿ, ಬಾತ್ರೂಮ್ ಎಲ್ಲಿ ಅಂತ ಗೊತ್ತಿದ್ರು ಕೇಳ್ತಾಳೆ ಇವಳು. ಸೊ ಏನಂದ್ರೆ ನಾನು ಈ ಮೂವಿಯಲ್ಲಿ ಮಾಡಿದ್ದೀನಿ. ಈ ಸೆಟ್ಟಲ್ಲಿ ಹೇಗಿರ್ತಾ ಇದ್ದೀರಿ ನೀವಿಬ್ರು ಫ್ರೆಂಡ್ಸ್ ಅಥವಾ ಹೇಗೆ? ರಿಯಲ್ ಬೆಸ್ಟೀಸು. ಸೊ ನಿಶು ನಾನು ನೋಡ್ತಾ. ಸೊ ಏನಂದ್ರೆ ನಾನು ಮೂವಿ ನೋಡಿಲ್ಲ, ಬಟ್ ಟ್ರೀಸರ್ ನೋಡಿದೆ, ಚೆನ್ನಾಗಿತ್ತು. ಆ್ಯಂಡ್ ಏನಂದರೆ ಈ ಮೂವಿಯಲ್ಲಿ ನಾನು ಪ್ರತಿಯೊಂದು ಆ್ಯಕ್ಟ್ ಮಾಡಿದ್ದು ಎಲ್ಲ ಸೀನ್ಸೂ ಚೆನ್ನಾಗಿ ಬಂದಿರುತ್ತೆ ಮೂವಿಯಲ್ಲಿ ಅಂತ ಅಂದ್ಕೊಳ್ತೀನಿ. ಬಿಕಾಸ್ ನಾನು ಮೂವಿ ನೋಡಿಲ್ಲ ಅಂದ್ರೂ ಚೆನ್ನಾಗಿ ಮಾಡಿರ್ತೀನಿ. ಎಲ್ಲರೂ ಚೆನ್ನಾಗಿ ಮಾಡಿರ್ತಾರೆ, ಅವರೆಲ್ಲರೂ ಚೆನ್ನಾಗಿ ಮಾಡ್ತಾರೆ. ಆ್ಯಂಡ್ ನನ್ನಂಥವ್ರು ತುಂಬಾ ಜನ ಇದ್ದಾರೆ, ಬಟ್ ಎಲ್ಲರೂ ಹೇಳ್ತಾರೆ ಸಿಹಿ ಯಾರ ಹೆಡ್ ಗರ್ಲ್, ಸಿಹಿ ನೀನು ಸಖತ್ತಾಗಿ ಮಾಡ್ತೀಯ ಅಂತ ಎಲ್ಲರೂ ನನ್ನ ಅಪ್ರೇಟ್ ಮಾಡಿದ್ದಾಳೆ. ಸೊ ಪ್ರತಿಯೊಂದು ಯಾವುದೇ ಸೀನ್ ಆಗಲಿ, ನಿಶು ಅದನ್ನೇ ಒಂದು ಗಾಯ ಆಗೋ ಸೀನ್ ಇತ್ತು ಅಲ್ವಾ, ಏಟಾಗೋ ಸೀನ್ ಇತ್ತು ಅವಳಿಗೆ, ಅವಳು ಏನು ಅನ್ಕೊಂಡಿದ್ದಾರೆ ಮಾಡಿದ್ದಾಳೆ. ಹೆಂಗೆ ಆಯ್ತು ನಿಶು ಅದು ಗಾಯ? ಅದು ಸೀನ್ ಬಗ್ಗೆ ಹೇಳು, ನೀನು ಹೆಂಗೆ ಮಾಡಿದೆ? ಆ ಸೀನ್ ಬಗ್ಗೆ ಹೇಳ್ತೀನಿ. ಅವರು ಏನೋ ಬ್ಲಡ್ ಹಾಕಿದ್ರು, ಅದು ರಿಯಲ್ ಆಗಲ್ಲ ಆಗಿದ್ದು. ಸೊ ಸಿಹಿನು ತುಂಬ ಸೀರಿಯಲ್ ಚೆನ್ನಾಗಿ ಮಾಡಿದ್ದಾಳೆ. ನಾನು ಲಕ್ಷ್ಮೀ ನಿವಾಸ ಈ ಮಠದಕ್ಕೆ ಲಕ್ಷ್ಮೀ ನಿವಾಸ ಬೆಳೆಸಿದ್ದೀನಿ. ಲಕ್ಷ್ಮೀ ನಿವಾಸ ನೀನೇ ಬೆಳೆಸ್ದ? ಲಕ್ಷ್ಮೀ ನಿವಾಸ ಮಾಡಿದ್ದಕ್ಕೆ ಲಕ್ಷ್ಮೀ ನಿವಾಸ ಬೆಳೆದಿದೆ. ಹೌದು, ಅದು ನಿಜ. ನೀನು ಎಲ್ಲರೂ ಮಿಸ್ ಮಾಡ್ಕೊಳ್ತಿದ್ದಾರೆ ಲಕ್ಷ್ಮೀ ನಿವಾಸದಲ್ಲಿ. ಬಟ್ ನಾನು ಈ ಟ್ರೈಸನ್ ನೋಡಿದಾಗ
ಟೀಸರ್ ನೋಡಿದಾಗ ಏನಾಗಲ್ಲ ಏನಾಗಲ್ಲ. ಏನಾಗಲ್ಲ ಅದ್ ನೋಡಿದಾಗ ತುಂಬಾ ಖುಷಿ ಆಯ್ತು. ಎಲ್ಲರಿಗೂ ಒಂದ್ಸತಿ ಥ್ಯಾಂಕ್ ಯು ಹೇಳ್ತೀನಿ. ಥ್ಯಾಂಕ್ ಯು ರವಿ ಸರ್, ಸ್ವಾತಿ ಸರ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಫುಲ್ ಕಾಮಿಡಿ ಪೀಸ್ ಆಗಿದೆ. ರೀಲ್ಸ್ ಎಲ್ಲ ಮಾಡ್ತಿದ್ರಿ ಅಲ್ವಾ ಸಿನಿಮಾ ಸೆಟ್ ಅಲ್ಲಿ? ಈ ಸಿನಿಮಾ ತುಂಬಾ ಕಾಮಿಡಿ ಪೀಸ್ ಅಲ್ಲಿ ಇದೆ. ಹೌದಾ? ಈಗ ಈ ಸಿನಿಮಾದಲ್ಲಿ ನೀವು ಸಿನಿಮಾ ಮಾಡ್ಬೇಕಾದ್ರೆ ನಾನು ನಿಮ್ ಸೋಷಿಯಲ್ ಮೀಡಿಯಾ ಇಬ್ರದ್ದು ಫಾಲೋ ಮಾಡ್ತೀನಲ್ವಾ, ಸೊ ಹಂಗಾಗಿ ಇಬ್ರು ರೀಲ್ಸ್ ಎಲ್ಲ ಮಾಡ್ಕೊಂಡು ಫುಲ್ ಮಸ್ತ್ ಮಸ್ತ್ ಮಾಡ್ತಾ ಇದ್ರಿ. ಸೀರಿಯಲ್ ಸೆಟ್ ಅಲ್ಲಿ ಫ್ರೀ ಇದ್ದಾಗ ಏನೆಲ್ಲ ಮಾಡ್ತಾ ಇದ್ರಿ? ಸೊ ಫ್ರೀ ಇದ್ದಾಗ ಸ್ವಲ್ಪ ಹೊತ್ತು ಆಟ ಆಡ್ತೀವಿ. ಏನೋ ಒಂದು ಖೋಖೋ ಅಥವಾ ಏನೇ ಆಟಗಳಿದ್ರೂ ಆಡ್ತಿದ್ವಿ. ನಾವೇ ಒಂದು ಕ್ರಿಯೇಷನ್ ಮಾಡಿಕೊಂಡು ಆಡ್ತಿದ್ವಿ. ಆ್ಯಂಡ್ ನಾನು ಕಾಂಗ್ರ್ಯಾಚುಲೇಷನ್ಸ್ ಮೂವಿಯಲ್ಲಿ ಫ್ರೀ ಇದ್ದಾಗೆಲ್ಲ ತುಂಬಾ ಮಜಾ ಮಾಡಿದೆ. ಆ್ಯಂಡ್ ನನಗೆ ತುಂಬಾ ಖುಷಿ ಕೊಟ್ಟಿದೆ ಕಾಂಗ್ರ್ಯಾಚುಲೇಷನ್ಸ್ ಬ್ರದರ್ ಮೂವಿ. ಕರೆಕ್ಟ್ ಅಲ್ವಾ? ಹೆಸರೇ ಮರ್ತೋಗುತ್ತೆ ನನಗೆ ಜಾಸ್ತಿ. ನೋಡಿದ್ಯಾ ನಿಶಿ? ನೀನು ನೋಡ್ಲಿಲ್ವಾ? ನಾನು ಜಾಸ್ತಿ ಸಿನಿಮಾ ಏನು ನೋಡಲ್ಲ, ಜಾಸ್ತಿ ಸಿನಿಮಾ ಮಾಡ್ತೀನಿ, ನೋಡಲ್ಲ. ಬಟ್ ನಾನು ಎಷ್ಟೊಂದು ಸಿನಿಮಾಗಳು ಮಾಡಿದ್ದೀನಿ, ಅದಕ್ಕೆ ನಾನು ಥ್ಯಾಂಕ್ ಯು ಅಂತ ಹೇಳ್ತೀನಿ. ನಾನು ಇವಳಿಗೆ ಚಾಕ್ಲೇಟ್ ಕೊಟ್ಟು, ಇವಳೇನು ನನಗೆ ಕೊಟ್ಟಿಲ್ಲ, ಪೆನ್ಸಿಲ್ ಕೊಟ್ಟು ಮನೇಲಿ ಹೋಗುವಾಗ ಪೆನ್ಸಿಲ್ ಕೊಡು. ಏನೇನ್ ಕೊಟ್ಟೆ ಹೇಳಿ ನಿನ್ಗಳಿಗೆ? ನಾನು ಸುಮ್ಮನಿರು. ನಾನು ಯಾವುದೋ ಚಾಕ್ಲೇಟ್ ಕೊಟ್ಟಿದ್ದೀನಿ, ಪೆನ್ಸಿಲ್ ಕೊಟ್ಟಿದ್ದೀನಿ, ಫೋಟೋ ಕ್ಲಿಕ್ ಮಾಡ್ದು ಅದು ಕೊಟ್ಟಿದ್ದೀನಿ. ಇವಳು ನನಗೆ ಕೊಟ್ಟಿಲ್ಲ. ಅಕ್ಕ ಸುಮ್ಮನಿರಕ್ಕ, ನೀನು ಯಾವತ್ತ ಹೇಳಿ ಯಾಕೆ ಏನು ಯಾಕೆ ಕೊಡ್ತಿಲ್ಲ ಗಿಫ್ಟ್? ಬಿಕಾಸ್ ನಾನು ಅವತ್ತು ಮೂವಿಯಲ್ಲಿ ನನಗೇನು ತರೋಕ್ಕಾಗಲ್ಲ ಆಟ ಸಾಮಾನು. ಬಿಕಾಸ್ ನನಗೆ ಅದರಲ್ಲೇ ಕಾನ್ಸಂಟ್ರೇಟ್. ಈಗ ಇವಳು ನನಗೆ ಮನೆಗೆ ಹೋಗುವಾಗ ಕೊಡಲೇಬೇಕು. ಆಯ್ತು ಕೊಡ್ತೀನಿ. ಅಲ್ಲ, ಇವಳ ಹತ್ರ ಪೆನ್ಸಿಲ್ ಇದೆ, ಒಪ್ಕೊಳ್ಳೋವರೆಗೂ ನನಗೆ ಕಾಣಿಸ್ತು. ಆಯ್ತು ಇದೆ ಆದ್ರೆ ತುಂಬಾ ಚೆನ್ನಾಗಿ ನನಗೆ ಗೊತ್ತಿಲ್ಲ ಅಕ್ಕ. ಆಯ್ತಾ, ಇದೆ ಪೆನ್ಸಿಲ್, ನಾನು ನೋಡಿದೆ. ಅಲ್ಲ, ಈಗ ಎಲ್ಲಿದ್ದೀರಾ ಗೊತ್ತಾ ನೀವು? ಎಲ್ಲಿದ್ದೀರಾ ಗೊತ್ತು? GT ಮಾಲ್ ಅಲ್ಲಿ ಶಾಪ್ ಎಲ್ಲ ಇದೆ. ಸಿಹಿ ಗಿಫ್ಟ್ ಕೊಡಿಸ್ತಾಳೆ. ಅವಳ ಮನೇಲೆ ಅದಿದೆ. ಅಲ್ಲ, ಗಿಫ್ಟ್ ಕೊಡ್ಸೋ ಅಷ್ಟೇ. ಏನಕ್ಕೆ ಗಿಫ್ಟ್ ಕೊಡ್ಸಲ್ಲ ನೀನು ನಿಶ್ಚಿತಾಗಿ? ನಿಶು, ನಿನ್ನ ಬರ್ಡೇ ಯಾವಾಗ? ಕರೆಕ್ಟ್ ಹೇಳಲ್ಲ. ಹೌದು ನಿಶು, ನನ್ನ ಬರ್ಡೇ May 2. ನಿನ್ನ ಬರ್ಡೇ ಯಾವುದು? ನಂದು ರಿಪಬ್ಲಿಕ್ ಡೇ ದಿವಸ Jan 26. ನನ್ನ ಲಾಸ್ಟ್ ಜಾನಿಗೆ 26ಗೆ ನನ್ನ ಬರ್ಡೇಗೆ ಇವಕ್ಕ ಬಂದಿಲ್ಲ, ಇನ್ವೈಟ್ ಮಾಡಿದ್ದೆ ಹಾಸನಿಂದ ಬರಕ್. ಅಕ್ಕ ಕೇಳಿಸ್ಕೊ. ಅಕ್ಕ ಅಂತೀಯ ನಿಶಿದಾಗ? ಇಬ್ರು ಒಂದೇ ಕ್ಲಾಸ್, ಒಂದೇ ಏಜ್ ಆದ್ರೂ ಅಕ್ಕ ಅಂತೀಯಾ? ಸುಮ್ಮನೆ ಡವ್ವ. ಆಯ್ತು, ನೀನು ನನ್ನ ಹ್ಯಾಪಿ ಬರ್ಡೇಗೆ ಬಂದೇ ಇಲ್ಲ. ಓಕೆ, ಇವಳ ಬರ್ಡೇ ಹಾಸನಲ್ಲಿ ನಡೆದಿತ್ತು, ಸೊ ಅದಕ್ಕೆ ಬರೋಕ್ಕಾಗಲಿಲ್ಲ. ಬಿಕಾಸ್ ಅವತ್ತು ಇವಳ ಬರ್ಡೇ ದಿವಸ ನನಗೆ ಆ ಕಡೆ ಶೂಟ್ ಇಲ್ಲ ಇತ್ತು. ಮೀನ್ಸ್ ಮಂಗಳೂರು ಹತ್ರ ಶೂಟ್ ಇತ್ತು. ಈಗ ಪಕ್ಕ ಕೊಡ್ತೀನಿ ಏನಾದರೂ. ಫಾರ್ ಎ ಸರ್ಪ್ರೈಸ್. ಆಮೇಲೆ ಬೇಕಿದ್ರೆ ನಾನು ವ್ಲಾಗಲ್ಲಿ ಹಾಕ್ತೀನಿ ಏನು ಕೊಟ್ಟೆ ಅಂತ. ನಾವು ಪ್ರಮೋಷನ್ ಮಾಡಬೇಕು. ಅಲ್ಲ, ನಾನು ಮಾಡ್ತೀನಿ. ನೀನೇ ಮಾಡ್ಕೋತೀಯ ಪ್ರಮೋಷನ್? ಈಗ ನಿಂಗೆ ಈಗ ಸಿಹಿ ಅಂದ್ರೆ ಏನ್ ಅನ್ಸುತ್ತೆ? ಸಿಹಿ ತುಂಬಾ ಕ್ಯೂಟು. ಓಹೋ, ಸುಮ್ಮನೆ ತುಂಬಾ ಕ್ಯೂಟು. ಆದ್ರೆ ಅವಳು ನನ್ನ ಬಗ್ಗೆ ಏನು ಹೇಳಿಲ್ಲ. ಆಯ್ತು, ನಾನು ಫಸ್ಟ್ ಕೇಳ್ತೀನಿ, ಇನ್ನೇನೇನು ಇಷ್ಟ ಅವಳು ಕಂಡ್ರೆ? ಎಷ್ಟು ಇಷ್ಟ? ಅವಳು ತುಂಬಾ ಸ್ವೀಟ್ ಆಗಿದ್ದಾಳೆ, ಕ್ಯೂಟ್ ಆಗಿದ್ದಾಳೆ. ಅವಳ ಮೇಕಪ್ ಅವಳೇ ಮಾಡ್ತಾಳೆ. ನನಗಿನ್ನೂ ಅಭ್ಯಾಸ ಇಲ್ಲ ಆ ಥರ ಮಾಡೋದು. ನನಗೂ ಮಾಡು ಅಂದರೆ ಎಲ್ಲೇ ಸುಮ್ಮನಿರಲೆ ಅಂತ ಹೇಳ್ತಾಳೆ. ತುಂಬ ಕ್ಯೂಟ್ ಇದೆ ಅವಳ ವಾಯ್ಸು. ಅವಳು ತುಂಬ ಕ್ಯೂಟ್ ಇದ್ದಾಳೆ. ಈಗ ನೋಡು, ಫುಲ್ ಖುಷಿ ಆಗ್ತಿದೆ ಅಕ್ಕಂಗೆ. ಈಗ ಅಲ್ಲಿ ಹೋಗುವಾಗ ಹೇಳ್ತಾಳೆ ಸ್ವಲ್ಪ ಸುಮ್ಮನಿರ್ತೀಯಾ ಅಂತ. ಸರಿ, ಅವಳು ಕೇಳೋಣ. ಹೇಳು ನಿಶಿತಾ. ಸೊ ನಿಶಿ ಬಗ್ಗೆ ನನಗೆ ಒಂದೇ ಇಷ್ಟ ಆಗೋದು, ಅವಳಿಗೆ ಯಾವುದಕ್ಕೂ ಬೇಡ ಅನ್ನಲ್ಲ. ನಾನು ಏನೇನು ಹೇಳ್ತೀನೋ ಅದಕ್ಕೆ ನಾವು ಹ್ಞೂ ಅಂತ ಎಲ್ಲ ಕೇಳಿಸ್ಕೊಳ್ತಾಳೆ. ಹಾಗೆ ನಾನು ಏನೇನು ಜೋಕ್ಸ್ ಹೇಳ್ತೀನೋ ಅದಕ್ಕೆ ಯಾರೂ ನಗಲ್ಲ ಅಂತ ಇಲ್ಲ, ಇವಳು ಎಲ್ಲದಕ್ಕೂ ನಗ್ತಾಳೆ. ನನಗೆ ಹ್ಯಾಪಿ ಮಾಡೋ ಫೀಲ್ನ ಎಂಕರೇಜ್ ಮಾಡ್ತಾಳೆ ಇವಳು. ಸೊ ನನಗೆ ನಿಶಿ ಬಗ್ಗೆ ಒಂದೇ ಇಷ್ಟ ಆಗೋದಂದರೆ ಇವಳ
ಫೇಸು ಆ್ಯಂಡ್ ಇವಳ ಮಾತು ಒಂದೊಂದೇ ಕ್ಯೂಟಾಗಿ ಹೆಜ್ಜೆ ಇಡೋದೆಲ್ಲ ಇಷ್ಟ ಆಗುತ್ತೆ. ಅಂದರೆ ಇವಳ ಮಾತೆಲ್ಲ ಸರಿಯಾಗಿರುತ್ತೆ, ಇವಳ ಬಾಯೆಲ್ಲ ಚಂದ ಇರುತ್ತೆ, ಇವಳ ಕಣ್ಣೆಲ್ಲ ಬ್ರೈಟ್ ಆಗಿ ಚಂದ ಎಲ್ಲ ಇರುತ್ತೆ. ಹೋಗುವಾಗ ಅಲ್ಲ, ಅವಳು ಹೋಗುವಾಗ ಹೇಳ್ತಾಳೆ ಸ್ವಲ್ಪ ಸುಮ್ಮನಿರಕ್ಕಾಗವಲ್ವಾ, ಅಷ್ಟೊತ್ತು ಮಾತಾಡ್ತೀಯಲ್ಲ ಅಂತ ಹೋಗುವಾಗ ಹೇಳ್ತಾಳೆ. ಇಬ್ರು ಒಟ್ಟಿಗೆ ಜಾಸ್ತಿನೇ ಮಾತಾಡ್ತೀವಿ. ಅಲ್ಲ, ಸಸ್ಪೆನ್ಸ್ ನಾವು ಹೇಳಕ್ಕಾಗಲ್ಲ ಅಂತ ಹೇಳ್ತೀವಿ. ಅದು ನಾನು ನನ್ನ ಬಗ್ಗೆ ಏನೇನು ಮಾತಾಡ್ತೀನಿ ಅಂತ ಅವಳಿಗೆ ಹೇಳ್ತೀನಿ. ಅವಳು ನನಗೆ ಏನೇನು ಮಾತಾಡ್ತಾಳೆ ಅಂತ ನಂಗೆ ಗೊತ್ತಿಲ್ಲ. ನಿನ್ ಜೊತೆ ಅವಳು ಏನೇನ್ ಮಾತಾಡ್ತಾಳೆ? ಸೀಕ್ರೆಟ್ ಸಸ್ಪೆನ್ಸ್ ಬೇರೆ ಹೇಳ್ತಾ ಇದ್ದಾಳೆ ಅವಳು. ಆಟೋದಲ್ಲಿ ಬರ್ತಾ ನಾವು ಗೋಸ್ಟ್ ಸ್ಟೋರಿ ಎಲ್ಲ ಹೇಳ್ತಾ ಇದ್ವಿ. ಪರ್ಸನಲ್ ಥಿಂಗ್ಸ್ ಯು ಕಾಂಟ್ ಟಾಕ್. ಪರ್ಸನಲ್ ಥಿಂಗ್ಸ್ ಏನಾದರೂ ಮಾತಾಡ್ತೀವಿ. ಗೋಸ್ಟ್ ಸ್ಟೋರಿ ಹೇಳೋಣ ಅಂತ ಹೇಳ್ದ, ಆಮೇಲೆ ಯಾರು ಕೌಂಟ್ ಮಾಡಿ ಹೇಳೋದಂತ ಫಸ್ಟ್ ಇವಳೇ ಕೌಂಟ್ ಮಾಡಿದ್ಲ. ಏನೇನು ಹೇಳಿದ್ರು ಗೊತ್ತಿಲ್ಲ. ಅಕ್ಕಡ್ ಬಕ್ಕಡ್ ಬೊಂಬೈಗೋ ಅಂತೀವಿ ನಾವು, ಅದೆಲ್ಲ. ಆಮೇಲೆ 1 2 3 ಎಲ್ಲ ಹೇಳಿದ್ವಿ. ಒಂದೊಂದ್ಸಲ ಸಿನಿಮಾ ಶೂಟಿಂಗ್ ಅಲ್ಲಿ ನಿದ್ದೆ ಎಲ್ಲ ಇರಲ್ಲ. ಸೊ ನಿದ್ದೆ ಇಲ್ಲದೆ ಇದಕ್ಕೆ ಹೆಂಗೆಲ್ಲ ಶೂಟ್ ಮಾಡ್ತೀರಾ? ಮಾಡಲೇಬೇಕಾಗುತ್ತೆ. ಬಿಕಾಸ್ ಹೈಲೈಟ್ ಆಗ್ಬೇಕಂದ್ರೆ ನಾವು ಕಷ್ಟ ಪಡಲೇಬೇಕು. ಸೀತಾರಾಮದಲ್ಲಿ ಈ ಥರ ಫೇಮಸ್ ಆಗಿ ಈ ಮಟ್ಟಕ್ಕೆ ಬಂದಿದ್ದೀನಿ ಅಂದರೆ ಆ್ಯಕ್ಚುಲಿ ನಾವು ಏನಾದರೂ ಟ್ರೈ ಮಾಡ್ತೇನೆ ಏನೂ ಆಗಲ್ಲ. ನಾವು ಟ್ರೈ ಮಾಡಿದ್ರೇ ನಾವು ಬೆಳೆಯೋಕ್ಕಾಗೋದು. ವಿ ಕ್ಯಾನ್ ಡೂ ಎವ್ರಿಥಿಂಗ್ ಆ್ಯಂಡ್ ವಿ ಆರ್ ಬ್ರೇವ್ ಅಂತ ನಾವೇ ಅಂದ್ಕೊಳ್ತೀವಿ. ಈಗ ರೀತು ಅನ್ನೋ ಹೆಸರನ್ನ ಸುಮಾರು ಜನ ಮರ್ತೋಗ್ಬಿಟ್ಟಿದ್ದಾರೆ ನೋಡಿ. ಇದ್ರಲ್ಲೂ ಕೂಡ ಸಿಹಿ ಅಂತಾನೆ. ಸೊ ಅದ್ ನಿನಗೆ ಖುಷಿ ಅನ್ಸಿದ್ಯಾ? ಹೇಗೆ? ಖುಷಿನೇ ಅನಿಸುತ್ತೆ. ಬಟ್ ಸಿಹಿ ಅನ್ನೋದು ಸ್ವೀಟ್ ಅಂತ ನನಗೂ ಗೊತ್ತು. ಸಿಹಿ ಸಿಹಿಯಾಗಿ ಮಾತಾಡ್ತೀಯ ಅಂತಾರೆ ಎಲ್ಲರೂ, ಖುಷಿಯಾಗಿ ಮಾತಾಡಿಸ್ತಾರೆ. ಮೀನ್ಸ್ ಏನಂದರೆ ಫ್ಯಾನ್ಸಿಂದಾನೇ ನಾವು ಬೆಳೆದಿದ್ದೀವಿ. ಸೊ ಫ್ಯಾನ್ಸು ಈ ಥರ ಸಪೋರ್ಟ್ ಮಾಡಿರಲಿಲ್ಲ ಅಂದರೆ ಸಿಹಿ ಬೆಳೀತಾ ಇರಲಿಲ್ಲ. ಹೌದು, ಸಿಹಿಯನ್ನೇ ಬೆಳಗಿತಾ ಇರಲಿಲ್ಲ ಅಂತ ಅಲ್ಲ. ನಾನು ಈ ಸೀತಾರಾಮದಲ್ಲಿ ಈ ಮಟ್ಟ ಸುಮಾರು ಜನ ನನ್ನ ಸಿಹಿ ಅಂತ ಗುರ್ತು ಹಿಡಿಯೋರಿರಲಿಲ್ಲ. ಬಟ್ ಇವಾಗ ಸೀರಿಯಲ್ ಮುಗ್ದಾದ್ಮೇಲೆ ಯಾರು ಸಿಹಿ ಅಂತಾರೆ, ತುಂಬ ಜನ ಅಂತಾರೆ. ಬಟ್ ಸೀರಿಯಲ್ ಜಾಸ್ತಿ ಚೆನ್ನಾಗಿ ನೋಡಲ್ಲ, ರಿಪೀಟೆಡ್ ಎಪಿಸೋಡ್ಸ್ ನೋಡಬೇಕಾಗುತ್ತೆ. ಆದರೆ ನಂಗೆ ಒಂದು ಬೇಜಾರಿರುತ್ತೆ, ಸೀರಿಯಲ್ ಮುಗೀತು, ಸೀರಿಯಲ್ ನನಗೆ ಈ ಮಟ್ಟಕ್ಕೆ ಬೆಳೆಸಿದೆ, ಆದರೂ ಒಂಥರ ಬೇಜಾರಾಗುತ್ತೆ ಅಷ್ಟೆ. ಏನು ನಿಶ್ಚಿತ ಸೀರಿಯಲ್ ಅಲ್ಲೆಲ್ಲ ನಿದ್ದೆ ಇರಲಿಲ್ಲ ಅಂದ್ರೆ ಯಾವುದು ತುಂಬಾ ಕಷ್ಟ ನಿನ್ಗೆ ಸೀರಿಯಲ್ ಅಲ್ಲಿ? ತುಂಬಾ ನನಗೆ ಅವರು ಕಾಲಿಗೆಲ್ಲ ಹಾಕ್ತಾರಲ್ಲ, ಅದು ಸ್ವಲ್ಪ ಸಪೋರ್ಟ್ ಮಾಡಬೇಕು. ಆಮೇಲೆ ನಾನು ಗ್ರೋ ಆದಮೇಲೆ ನಾನು ಇಡೀ ದೇಶಕ್ಕೆ ನಾನು ಕಾಲಿಡ್ಬೇಕಂದ್ರೆ ನನಗೆ ತುಂಬ ಇಷ್ಟ, ಆದರೆ ಆಗೋಕ್ಕೆ ತುಂಬ ಇಷ್ಟ. ನಾನು ಯಾವಾಗಲೂ ಶೂಟಿಂಗ್ ಮಾಡ್ತೀಯಾ? ನಾನು ನಿದ್ದೆ ಇದೆ ಅಂದ್ರೂ ಶೂಟಿಂಗ್ ಮಾಡ್ತೀನಿ. ಆದರೆ ನನ್ನ ಮನಸ್ಸಲ್ಲಿ ದೊಡ್ಡವಳಾದ್ಮೇಲೆ ಏನಾಗ್ತೀನಿ ಅಂತ ನನಗೆ ನೆನಪಿದೆ. ನಾನು ದೊಡ್ಡವಳಾದ್ಮೇಲೆ ಡಿಸ್ಟ್ರಿಕ್ಟ್ ಕಮಿಷನರ್ ಆಗ್ತೀನಿ. DC ಆಗ್ತೀನಿ. ನನಗೆ ಓದಲ್ಲ ಅಂದ್ರೂ ನಾನು ಔಟ್ ಆಫ್ ಔಟೇ ತೆಗಿಯೋದು. ಓದಲ್ಲ ಔಟ್ ಆಫ್ ಔಟಿಂಗ್ ತೆಗಿತೀಯ ನೀನು? ತೆಗಿತೀನಿ, ನನಗೆಲ್ಲ ನೆನಪಿರುತ್ತೆ. ಹಂಗೆ ಅಂದ್ರೆ ನೆನಪಿರುತ್ತೆ, ಓದಕ್ಕೆ ಹೋಗಲ್ಲ. ಓದ್ಲೂಬೋದು. ಓಕೆ, ಕ್ಲಾಸಲ್ಲಿ ಎಕ್ಸಾಮ್ ಬರೆಯುವಾಗ ನೀನು ಓದ್ಬೋದಾ? ಇದೇನು ಅಂತ ಬರೀಬೋದಾ? ಹಂಗೆ ಮಾಡ್ತೀಯಾ? ಸೊ ನಾನು ಮನೆಯಲ್ಲಿ ಓದ್ ಬರ್ತೀನಿ, ವ್ಯಾನಲ್ಲೂ ಓದ್ತೀನಿ, ಸ್ಕೂಲಲ್ಲಿ ಎಕ್ಸಾಮ್ ಬರೆಯುವಾಗ ಆಗ್ಬೇಕಂತ ಅನ್ಸಿಲ್ವಾ? DC ಆಗಿ ಹೋಗ್ತೀಯ ನೀನು ದೊಡ್ಡವಳಾದ್ಮೇಲೆ? DC ಆಗೇ ಹೋಗೋದು, ನಾನು ದೊಡ್ಡ ಆಕ್ಟರ್ಸ್ ಆಗಲ್ಲ. ನೀನೇನಾಗಬೇಕು? ಸೊ ನನ್ನ ಆಸೆ ನಾನು ಡಾಕ್ಟರ್ ಆಗಬೇಕು ಅಂತ ಅಂದ್ಕೊಂಡಿದ್ದೆ, ಆದರೆ ಬೇಡ ಅನಿಸ್ತು. ಇಂಜಿನಿಯರ್ ಆಗಬೇಕು ಅಂತ ಅಂದ್ಕೊಂಡೆ, ಬೇಡ ಅನಿಸ್ತು. ಸೊ ನನ್ನ ಸೈಡ್ ಬಿಸ್ನೆಸ್ ಏನಂದರೆ ಆ್ಯಕ್ಟರು. ಓಕೆ, ರಿಯಲ್ ಆಗಿ ಏನಾಗ್ತೀನಿ ಅಂದರೆ ನನ್ನ ರಿಯಲ್ ಬಿಸ್ನೆಸ್ ವುಮೆನ್ ಆಗಬೇಕು. ಗ್ರೇಟ್.
ಅದಕ್ಕೆ ಈಗಲಿಂದನೇ ತಯಾರಿ ಮಾಡ್ಕೊತಾ ಇದ್ದೀರಾ ಮೇಡಮ್? ಹಾ, ನಾನು ನನ್ನ ಫ್ರೆಂಡ್ಸ್ ಇದ್ದಾರೆ ನಮ್ಮ ಅಪಾರ್ಟ್ಮೆಂಟಲ್ಲಿ. ಆಟ ಆಡ್ತೀವಂದ್ರೆ ಬಿಸ್ನೆಸ್ ವುಮೆನ್ ಇದು ಅದು ಯಾವ ಥರ ಪ್ರಾಜೆಕ್ಟ್ ಮಾಡಬೇಕು ಅದೆಲ್ಲ ಪ್ಲ್ಯಾನ್ ಮಾಡಿಕೊಂಡು ಪ್ರತಿಯೊಂದು ನನ್ನ ಮೈಂಡಲ್ಲಿ ಇರುತ್ತೆ. ಬಿಕಾಸ್ ನಾನು ಮುಂದೆ ಏನಾಗಬೇಕು, ಮುಂದೆ ಕಲ್ಚರಲ್ಲಿ ಯಾವ ಥರ ಕ್ರಿಯೇಟಿವಿಟಿ ಮಾಡಬೇಕು ಅದೆಲ್ಲ ನಮ್ಗೆಲ್ಲರೂ ಬಳಸ್ಕೊಳ್ತೀವಿ. ಎಲ್ಲ ಇರುತ್ತೆ ನೆನಪು ಎಲ್ಲ. ಓಕೆ, ಈಗ ನೆಕ್ಸ್ಟ್ ಯಾವುದು ಸಿನಿಮಾ, ಸೀರಿಯಲ್, ವೆಬ್ ಸೀರೀಸ್ ಬೇರೆ ಇದೆ? ವೆಬ್ ಸೀರೀಸ್ ಅಂತ ಯಾವುದು ಮಾಡ್ತಿಲ್ಲ ಇವಾಗ ಸದ್ಯಕ್ಕೆ. ಮೂವೀಸ್ ಮಾಡ್ತಿದ್ದೀನಿ. ಓಕೆ, ನನ್ನ ಮಗಳು ಸೂಪರ್ ಸ್ಟಾರ್ ಆಯಿತು. ಬೇಲ್ ಅಂತ ಒಂದು ಮೂವಿ ಮಾಡ್ತಿದ್ದೀನಿ, ಅದು ಆಗ್ತಿದೆ. ವ್ಯಾಘ್ರ ಅಂತ ಒಂದು, ನಾನು ಸೀರಿಯಲ್ ಬರೋಕ್ಕಿಂತ ಮುಂಚೆನೇ ವ್ಯಾಘ್ರ ಮೂವಿ ಮಾಡ್ತಿದ್ದೆ, ಅದು ಒಂದು ನಡೀತಾ ಇದೆ ಅಷ್ಟೇ. ನೀನೇನು ಮಾಡ್ತಿದ್ದೆ ನಿಶಿ? ನಾನು ಎಷ್ಟೊಂದು ಮೂವಿಗಳು ಮಾಡಿದ್ದೀನಿ. ಈಗ ನೆಕ್ಸ್ಟ್ ಮೂವಿ ರಿಲೀಸ್ ಆಗಬೇಕಿರೋದು? ನನಗೆ ತುಂಬ ಖುಷಿ ಆಗುತ್ತೆ ಯಾವಾಗ ಏನೇನು ಶೂಟಿಂಗ್ ಮಾಡ್ತಾರೆ. ನಾನು ಶೂಟಿಂಗ್ ಮಾಡುವಾಗ ಅವಳ ಮನೆಗೆ ಬರಬೇಕು, ಅವಳು ನಮ್ಮ ಮನೆಗೆ ಬರಲ್ಲ. ಯಾಕೆಂದರೆ ನಾನು ಹಾಸನಿಂದ ಟ್ರಾವೆಲ್ ಮಾಡಬೇಕು ಬೆಂಗಳೂರಿಗೆ. ಅವಳು ಒಂದ್ಸತಿ ನಮ್ಮ ಮನೆಗೆ ಬಂದಿಲ್ಲ. ಆದರೆ ನನಗೆ ತುಂಬ ಖುಷಿ ಆಗುತ್ತೆ ಅವಳು ಹೆಂಗೆ ಮಾತಾಡ್ತಾಳಂತ. ನೀನು ಕಲಿತಾ ಇದೆಯಾ ಆ ಥರ ಮಾತಾಡೋದು? ನಾನು ಕಲಿತೀನಿ. ಎಲ್ಲ ನನ್ನ ಫ್ರೆಂಡ್ಸಿಗೆಲ್ಲ ಬೈತೀನಿ. ಏನಾದರೂ ತಪ್ಪು ಮಾಡಿದರೆ ಸುಮ್ಮನೆ ಕೊಡೆ ಅದು ಇದು ಎಲ್ಲ ಮಾಡ್ತೀನಿ. ನನ್ನ ಮನೆಯಲ್ಲಿ ಕೆಲವೊಬ್ರು 2 ಜನ ಫ್ರೆಂಡ್ಸ್ ಇದ್ದಾರೆ. ಅವರು ಡೈಲಿ ನಮ್ಮ ಮನೆಗೆ ಬರ್ತಾರೆ. ಎಲ್ಲ ರೀಲ್ಸ್ ಎಲ್ಲ ಜಾಸ್ತಿ ಮಾಡ್ತಿರ್ತೀರಲ್ಲ, ಎಷ್ಟು ಯಾವಾಗೆಲ್ಲ ಮಾಡ್ತಾ ಇರ್ತೀಯ ರೀಲ್ಸ್ ಅಮ್ಮನ ಜೊತೆ? ನಾನು 1 ವಾರ ಬಿಟ್ಟು ಆ ಥರ ಬರ್ತೀನಿ. ಅಮ್ಮ ಅಂದ್ರೆ ಏನು, ಎಷ್ಟಿಷ್ಟ ನಿಮ್ಗೆ? ಹೇಳು, ಅಮ್ಮನ ಬಗ್ಗೆ ಹೇಳು. ಅಮ್ಮನ ಬಗ್ಗೆ ಒಂದು ಲೆಟರೇ ಬರ್ದಿದ್ದೀನಿ. ಏನಂತ? ಐ ಲವ್ ಯು ಅಮ್ಮ, ನೀನು ತುಂಬ ಕ್ಯೂಟ್ ಇದೆಯಾ ಅಂತ ಏನಾದರೂ ಬರ್ದಿದ್ದೀನಿ. ಅಲ್ವಾ, ನಿನ್ಗಿಂತ ಕ್ಯೂಟ್ ಇದ್ದಾರೆ ನಿಮ್ಮಮ್ಮ? ನಾನು ಯಾಕೆ ಕ್ಯೂಟ್ ಇದ್ದೀನಿ ಅಂದರೆ ನಮ್ಮ ಅಮ್ಮನ ಹೊಟ್ಟೆಲಿದ್ದಾಗ ನಾನು ಎಲ್ಲ ಕ್ಯೂಟ್ನೆಸ್ ಕಿತ್ಕೊಂಡ್ಬಿಟ್ಟಿದ್ದೆ. ಅವಾಗ ನಮ್ಮಮ್ಮ ಬ್ರೈಟ್ ಇದ್ರು. ನೀನು ಹುಟ್ಟಾದ್ಮೇಲೆ ಕಪ್ಪಾಗೋದ್ರಾ? ಯಾಕೆಂದರೆ ನಾನು ಒಂದು ಕ್ಯೂಟ್ನೆಸ್ ಕಿತ್ಕೊಂಡಿದ್ದೀನಿ. ಅವರು ನನಗೆ ಏನು ಅಮ್ಮ ಅಂದಿದ ತಕ್ಷಣ ಏನು ಸಡನ್ ನಿನ್ಗೆ ಅನ್ಸೋದೇನು? ಅಮ್ಮ ಅಂದಿದ ತಕ್ಷಣ ನಾನು ತುಂಬ ಇಷ್ಟಪಡ್ತೀನಿ. ಅಮ್ಮ ಅಂದರೆ ತುಂಬ ಇಷ್ಟ. ನಾನು 2 ಲೆಟರು 5 ಲೆಟರು ಎಲ್ಲ ಬರ್ಕೊಡ್ತೀನಿ. ಈಗ ಮನೆಗೆ ಹೋದ ತಕ್ಷಣ ಅದೇ ಬರೆಯೋದು. ಎಲ್ಲ ಕಡೆ ಓಡಾಡ್ತಾರೆ, ಅವಾಗ ಏನನ್ಸುತ್ತೆ ನಿನಗೆ? ನನಗೆ ತುಂಬ ಖುಷಿ ಅನಿಸುತ್ತೆ. ಒಂದೊಂದು ಟೈಮ್ ಹೇಳ್ತಿರ್ತೀನಿ, ಶೂಟಿಂಗ್ ಹೋಗೋದು ಬೇಡ, ನಾನು ಸ್ಕೂಲಿಗೆ ಹೋಗಬೇಕು, ಬರೆಯೋದು ತುಂಬ ಕಷ್ಟ ಇದೆ. ಓದಿದ್ರೆ ಮಾತ್ರ ಅಲ್ವಾ ಡಿಶಿ? ಅಲ್ಲ, ಓದದೇ ಇದ್ದರೂ ನಾನು ಎಕ್ಸಾಮ್ ಬರಿತೀನಿ. ಆ ಥರ ಡಿಸ್ಟ್ರಿಕ್ಟ್ ಕಮಿಷನರ್ ಆಗೇ ಆಗ್ತೀನಿ. ಆಲ್ ದಿ ಬೆಸ್ಟ್ ನಿಮಗೆ. ನಾನು ಅಲ್ಲ, ನಿಶಿತಾ ಮೀನಿಂಗ್ ಅಂದರೆ ತುಂಬ ಒಳ್ಳೆ ಬುದ್ಧಿವಂತ ಅಂತ ಬರುತ್ತೆ. ಗೂಗಲಲ್ಲಿ ನಾನು ಸರ್ಚ್ ಮಾಡಿ ನೋಡಿದ್ದೀನಿ, ಬುದ್ಧಿವಂತ, ನೀನು ತುಂಬ ವರ್ಕ್ ಮಾಡ್ತೀಯ ಅಂತ. ನೀನು ಡಿಸ್ಟ್ರಿಕ್ಟ್ ಕಮಿಷನರ್ ಆಗಬೇಕು, ನೀನು ಏಂಜಲ್ ಅಂತ ಎಲ್ಲ ಬರುತ್ತೆ. ನಾನು ಏಂಜಲ್ ಆಗೋಕ್ಕೆ ಇಷ್ಟ. ಆದರೆ ಟೀಚರು, ಏಂಜಲು, ಡಿಸ್ಟ್ರಿಕ್ಟ್ ಕಮಿಷನರು ಅದೆಲ್ಲ ಆಗ್ತೀನಿ. ಅದು ಸ್ವಲ್ಪ ದೊಡ್ಡದಾದ್ಮೇಲೆ ಮ್ಯಾನಿಫೆಸ್ಟೇಷನ್ ಬರಿತೀನಿ. ಆದರೆ ಸ್ಕೂಲಿಗೆ ಹೋಗುವಾಗಂತೂ ಬರೆಯಲ್ಲ. ನೈಟು ಸ್ಕೂಲಿಗೆ ಹೋಗ್ತೀನಲ್ಲ, ಸಂಡೇ ಬರೀತೀನಿ. ನೈಟ್ ಸ್ಕೂಲಿಗೆ ಹೋಗ್ತೀವಲ್ಲ ಅವಾಗ ನಾನು ಬರೆಯಲ್ಲ. ಕ್ರಿಸ್ಮಸ್ ರಜೆ ಇದ್ದಾಗೆಲ್ಲ ಬರೀತೀನಿ. ಸ್ಕೂಲಿಗೆ ನೈಟ್ ಹೋಗುವಾಗಂತೂ ಬರೆಯಲ್ಲ. ಅದು ನಾನು ಬರೆಯೋದು ಮ್ಯಾನಿಫೆಸ್ಟೇಷನ್. ಓಕೆ, ಇಬ್ಬರಿಗೂ ಆಲ್ ದಿ ಬೆಸ್ಟ್. ನೀನು ಬೇಗ ಡಿಸಿ ಆಗಿ ನಮ್ಮ ಡಿಸ್ಟ್ರಿಕ್ಕಿಗೆ ಬಾ. ನೀನು ಬೇಗ ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಸೊ ಮಚ್. ಸೊ ಇವಾಗ ಪುಟಾಣಿಯ ನಮ್ಮ ಜೊತೆ ಮಾತಾಡ್ಸಾಯ್ತು. ಸೊ ಮತ್ತೆ ಸಿಗೋಣ ಈ ಸಂಜೆ ನ್ಯೂಸ್. ಥ್ಯಾಂಕ್ ಯು. ಎಸ್, ಈ ಪುಟಾಣಿ ಮಕ್ಕಳ ಮಾತನ್ನ ಕೇಳ್ತಾ ಇದ್ರೆ ಟೈಮ್ ಹೋಗೋದೇ ಗೊತ್ತಾಗಲ್ಲ. ಪಟ ಅಂತ ಈ ಸಿನಿಮಾದಲ್ಲೂ ಕೂಡ ಅಷ್ಟೇ ಕ್ಯೂಟ್ ಆಗಿ ಮಾತಾಡ್ತಿದ್ರು. ಕ್ಯಾಮ್ರಾ ಪರ್ಸನ್ ಕೆಂಪೇಗೌಡ ಜೊತೆ ಸರೋಜಾ, ಈ ಸಂಜೆ ನ್ಯೂಸ್, ಬೆಂಗಳೂರು.